ಬಸಣ್ಣ. ಪರಮಾತ್ಮ ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ ಸ್ವಾಮಿ ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನಗೆ ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಧಾನಿಸಿ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಮಾಧಾನವಾಗಿರಿ. ನಮ್ಮ ಅಣ್ಣನ ಮಾತಾದರೂ ಮುಗಿಯಲಿ. ಮಾತು ಮುಗಿದವರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವೂ ತಿಳಿಯಿತು. ಅಜ್ಞಾತದ ವಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು.
ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಉಣಿಸುತ್ತಿರುವೆ. ಯಾದವಾಗ್ರೇ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಾ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನು ಮುಂತಾದವರು. ಪರಮಾತ್ಮ ಮನಸ್ಸಿಗೆ ಬಲು ಬೇಸರ, ಈ ಅನುಜರು ಈ ಪರಿ ಅನ್ನುವ ಪೇಳುವುದು ಮನಸ್ಸಿಗೆ ಬಲು ಬೇಸರ. ದುರ್ಯೋಧನ ದುಶ್ಯಾಸನಾದಿಗಳ ಅಂತಕನಾಲಯ ಸೇರಿಸುವೆ, ಅಂತಕನಾಲಯ ಸೇರಿಸುವೆ. ಓ ವೈರಿಗಳ ಚೊಕ್ಕನು ಮುರಿವೆ, ಓ ವೈರಿಗಳ ಚೊಕ್ಕನು ಮುರಿವೆ. ಓ ದವನ ಬಲದೆ ದುರದಿ ಚಲದೆ ದಗ ದಗ ದಹ ಯಮಾಲಯವಾಗಿ ಹೋದು ಈ ದರೆ ದಗ ದಗ ದಗ. ಇನ್ನು ನನಗಿಲ್ಲಿ ಕೆಲಸವಿಲ್ಲ ಕೃಷ್ಣ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು, ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದೇ ಇಲ್ಲ. ಯಾಜ್ಞಸೇನಿ, ನೀನು ನಿರಾಶಲಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಅಳುವುದು ಹೇಗೆ ತಾನೇ ಸಾಧ್ಯ? ಮನಸ್ಸಿಗೆ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ನನಗೊಪ್ಪದು. ನಿನಗೊಪ್ಪುವ ವಿಚಾರವನ್ನು ಬಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಏನೋ ಸಂದೇಶ. ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗದು ಭೀಮಸೇನ. ಎಲ್ಲಿ ನಿನ್ನ ಆ ಗದಿಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾತ್ರದಲ್ಲಿ ಒಂದು ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಲ್ಲ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಏನು ಪರಿಹಾಸ್ಯ ಕೃಷ್ಣ? ಪರಿಹಾಸ್ಯವಲ್ಲ ತಂಗಿ, ಹೇಳುತ್ತೇನೆ. ದೊಗೊಡವ ಬಿಡುವನೇ ದ್ರೌಪದನಂದಿನಿ, ದೊಗೊಡವ ಬಿಡುವನೇ ದ್ರೌಪದನಂದಿನಿ, ದುರದಳು ಕೊಲಿಸುವೆ ದುರುಳ ಕೌರವನ. ದುರದಳು ಕೊಲಿಸುವೆ ದುರುಳ ಕೌರವನ, ದುರದಳು ಬಿಡುನೇ. ದುರುಳ ದುಶ್ಯಾಸನ ರಾಜ ಸಭೆಯಲ್ಲಿ
ದುರುಳ ದುಶಾಸನ ರಾಜಸಭೆಯಲ್ಲಿ ಅಪಮಾನಗೈದಿಹುದ ಮರೆಯುವೆನೆ. ಅಪಮಾನಗೈದಿಹುದ ಮರೆಯುವೆನೆ. ಕರುಳ ಬಗೆಸುವೆನು ವೀರ ಭೀಮನೆ. ಕರುಳ ಬಗೆಸುವೆನು ವೀರ ಭೀಮನೆ. ಪರಿಹರಿಸುವೆನಿನ್ನ ಶೋಕ ಸಮೋದ್ರವ. ಪರಿಹರಿಸುವೆನಿನ್ನ ಶೋಕ ಸಮೋದ್ರವ. ಬಗುಡವ ಬಿಡನೆ. ಶತ್ರುಗಳ ಹೆಡೆಮರೆಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಾ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮಾ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳ ಬಂಧನದ ಸಲುವಾಗಿತ್ತು. ಯಾರು 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 ಈ ಕಾರ್ಯವನ್ನು ಮಾಡಿದರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸವು ಮತ್ತಿನಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದರೆ ಯಾರೋ ದುರಾತ್ಮರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸವು ಮತ್ತಿನಾರಿಗೆ ಸಾಧ್ಯ? ಜಯಿಸುವೆ ಕುರುವಂಶವ, ಕಳವಿಕಾರಿ ವಿರೋಧಿ ದುರಾತ್ಮನವ. ಜಯಿಸುವೆ ಕುರುವಂಶವ, ಬಾಬಿಗಳ ಕೊಲ್ಲುವೆ ಬಡ ಬಡ. ಬಾಬಿಗಳ ಕೊಲ್ಲುವೆ ಬಡ ಬಡ. ದುರುಳರ ಗೆಲ್ಲುವೆ ಬಲ ಬಲ. ದುರುಳರ ಗೆಲ್ಲುವ ಬಲ ಬಲ. ದುರದಲ್ಲಿ ದುರುಳರ ಧ್ವಂಸವ ಕೈವೆ. ದುರದಲ್ಲಿ ದುರುಳರ ಧ್ವಂಸವ ಕೈವೆ. ಜಯಿಸುವೆ ಕುರುವಂಶವ, ಕಳವಿಕಾರಿ ವಿರೋಧ ದುರಾತ್ಮನವರ. ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯೋಧವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿಕೌರವನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ, ಧನಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ತರದಲ್ಲಿ ದೊರಕುವುದಂತೆ. ಪರಮಾತ್ಮ, ದೇವಾ ನೀನೆ ಮಲ್ಲೆ ಎನ್ನ ಶಪಥ, ಮರೆತೆ ಏಕೆ ಸರಿಬಿಡು ದೇವಾ. ದೇವಾ ನೀನೆ ಮಲ್ಲೆ ಎನ್ನ ಶಪಥ, ಮರೆತೆ ಏಕೆ ಸರಿಬಿಡು ದೇವಾ. ಒಯ್ಯಿರಿ ಕಾಣವ ಶಿರವಂ ಕಡಿಯುತ್ತೆ, ಒಯ್ಯಿರಿ ಕಾಣವ ಶಿರವಂ ಕಡಿಯುತ್ತೆ. ಬರೆಯೊಳೀಗ ಎಂದು ತನ ಮನ, ಬರೆಯೊಳೀಗ ಎಂದು ತನ ಮನ. ಪಾತಕ ಕೌರವ ಸುಖ ಬಲವ, ಪಾತಕ ಕೌರವ ಸುಖ ಬಲವ. ದೇವಾ ನೀನು ಬಲ್ಲೆ ಎನ್ನ ಶಪಥ, ಮರೆತೆ ಏಕೆ ಸರಿಬಿಡು ದೇವಾ. ಪರಮಾತ್ಮ, ಹೋ ಕರ್ಣನ ಶಿರಸ್ಸನ್ನು ಈ ಭೂಮಿಗೆ ಕೆಡುವುದಾಗಿ
ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣೆಯ ದೇವ. ಅದು ಅಲ್ಲದೆ ಕೌರವರ ಆಟೋಪಕರಣಗಳನ್ನು ಅಡಗಿಸಬೇಕೆಂದು ಸದಾ ಕಾಲದಲ್ಲೂ ಧನುರ್ಧಾರಿಯಾಗಿ ನಿಂತಿರುವನು. ಅದು ನಿನಗೆ ತಿಳಿಯದೇ ಆ ದೇವ. ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ಈ ಯುದ್ಧವನ್ನು ನಾನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ಬಿಡಿಸು. ಧನಂಜಯ, ನೀನಾದರೂ ಬಿಡಿಸು. ಕೃಷ್ಣ, ಈ ಕರಗಳನ್ನು ಬಂಧಿಸುವುದು ನೀನೇ ಅಲ್ಲವೇ? ನೀನಾದರೂ ಬಿಡಿಸು. ಏನು, ಯಾರೂ ಬಿಡಿಸೋದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ನನ್ನ ಈ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಶೌರ್ಯದ ಸೌದಿಯನ್ನು ಮುಟ್ಟಿದಾಗ ಕಣ್ಣೀರಿಡುತ್ತ ಕೇಶ ಮುಕ್ತರಾಗಿ ನಿಂತಿದ್ದ ಈ ಪಾಂಚಾಲ ರಾಜ ಸನ್ನಿಧಿಯ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೆನು. ಇಂದು ಪುನಃ ಯುದ್ಧ ಸಮ್ಮುಖವಾಗುವ ಮೊದಲು ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ವರಬಲದಿಂದ ಜನಿಸುವುದೇ ನಿಜವಾಗಿದ್ದರೆ, ಕುಂತಿ ದೇವಿಯ ಸ್ತನಪಾನ ಮಾಡಿರುವುದೇ ಸತ್ಯವಾಗಿದ್ದರೆ, ಮಾರುತಿ ಚಿರಂಜೀವಿಯ ಸಹೋದರನೇ ನಾನಾಗಿದ್ದರೆ, ಮುಂಬರುವ ಭೀಕರ ಭಯಂಕರ ಮಹಾಯುದ್ಧದಲ್ಲಿ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ರಕ್ತದಿಂದ ಈ ಪಾಂಚಾಲ ರಾಜ ಸಂಧಿಯ ಬಿರುಗಲನ್ನು ಕಟ್ಟಿಸಿದನು. ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ಮುರಿದು ಅಪಮಾನಕ್ಕೆ ತಕ್ಕ ಪ್ರತಿಕ್ರಿಯೆ ಮಾಡುವನು. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಅರ್ಜುನನ ತಾಯಿ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ನನ್ನ ತಾಯಿ, ನನ್ನ ಎತ್ತ ತಾಯಿ. ಅಮ್ಮ, ಇದೋ ನಮಸ್ಕರಿಸುವ ತಾಯಿ. ಈ ಕಣ್ಣನ ಪ್ರಣಾಮಗಳನ್ನು ಸ್ವೀಕರಿಸು ತಾಯಿ.